ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಸುಧಾ. ಇಂದು ನಾನು ನನ್ನ ಜೀವನದ ಕಹಿ ಸತ್ಯವನ್ನು ಹೇಳುತ್ತೇನೆ. ಇದು ನಾನು ಇಷ್ಟ ಇಲ್ಲದಿದ್ದರೂ ಒಪ್ಪಬೇಕಾಯಿತು. ಕತೆ ಶುರು ಮಾಡೋದಕ್ಕೂ ಮುಂಚೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಊರು ಗದಗ್, ಒಂದು ಸಣ್ಣ ಹಳ್ಳಿ. ನನಗೆ ವಿದ್ಯೆ ಏನೂ ಅಷ್ಟಾಗಿ ಬರಲಿಲ್ಲ. ಅದಕ್ಕಾಗಿ ಬೇಗ ಓದು ನಿಲ್ಲಿಸಿದೆ ಮತ್ತು ಬೇಗ ಮದುವೆ ಮಾಡಿದರು. ನನ್ನ ಗಂಡನ ಹೆಸರು ಜಗ್ಗು. ಅವನು ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದ. ನಾನು ಊರಿನಲ್ಲಿ ಇರುವ ಎಲ್ಲ ಮನೆಗಳ ಕೆಲಸ, ಪಾತ್ರೆ, ಬಟ್ಟೆ ಒಗೆಯುತ್ತಿದ್ದೆ. ನಮಗೆ ಒಬ್ಬಳು ಮಗಳು. ಅವಳ ಹೆಸರು ಸುಮಾ. ನಮ್ಮ ಕೆಟ್ಟ ವಿಧಿಯೋ ಏನೋ, ನನ್ನ ಗಂಡ ಕೆಲಸ ಮಾಡುವಾಗ ಮೇಲಿಂದ ಜಾರಿ ಬಿದ್ದು ತೀರಿ ಹೋದರು. ಆವಾಗ ನನ್ನ ಮಗಳಿಗೆ 10 ವರ್ಷ. ನಮಗೆ ದಾರಿ ತೋಚದಂತೆ ಆಯಿತು. ಆದರೂ ಗಟ್ಟಿ ಕೆಲಸ ಮಾಡಿ ಮನಸ್ಸು ಮಾಡಿ ಮಗಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಬೇಕು ಎಂದು ಹಠಕ್ಕೆ ಬಿದ್ದೆ. ಮಗಳು ಸುಮಾ ಕೂಡ ಚೆನ್ನಾಗಿ ಓದುತ್ತಿದ್ದಳು. ಅವಳಿಗೆ ತಾನು ಮುಂದೆ ಚೆನ್ನಾಗಿ ಓದಬೇಕು ಅನ್ನೋ ಬಯಕೆ, ಆಸೆ. ಹಾಗಾಗಿ ಅಷ್ಟೇ ಕಷ್ಟ ಪಡುತ್ತಿದ್ದಳು. ನಾನು ಮನೆ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೆ. ಆದರೆ ಗಂಡ ಇಲ್ಲದ ಹೆಣ್ಣನ್ನು ಈ ಗಂಡಸರು ಬಿಡಬೇಕಲ್ವಾ? ನನ್ನ ಸುತ್ತಾನೆ ಸುತ್ತುತ್ತಿದ್ದರು. ನನ್ನ ಹತ್ತಿರ ಬರಲು ಸಲುಗೆ ತೋರಿಸಲು ಕಾಯುತ್ತಿದ್ದರು. ನನಗೆ 20 ವರ್ಷಕ್ಕೆ ಮದುವೆ ಆಗಿದ್ದರಿಂದ ನನ್ನ ಗಂಡ ತೀರಿ ಹೋದಾಗ ನನಗೆ 35 ವರ್ಷ ದಾಟಿರಲಿಲ್ಲ. ನಾನು ಕೆಲಸ ಮಾಡುವ ಮನೆಗಳಲ್ಲೂ ಗಂಡಸರು ನನ್ನ ಜೊತೆ ಸಲುಗೆಯಿಂದ ಇರಲು ಕಾಯುತ್ತಿದ್ದರು. ಹೆಚ್ಚು ದುಡ್ಡು ಕೊಟ್ಟು ನನ್ನ ಹೂವನ್ನು ಸಂಧಿಸಲು ಕಾಯುತ್ತಿದ್ದರು, ಕೇಳುತ್ತಿದ್ದರು. ನಾನು ಅದು ಎಂದಿಗೂ ಸಾಧ್ಯವಿಲ್ಲ ಅಂತ ಹೇಳಿ, ಅಂತ ಕೆಟ್ಟ ಆಸೆ ಇಟ್ಟುಕೊಳ್ಳಬೇಡಿ ಎಂದು ಕಡ್ಡಿ ಮುರಿದಂತೆ ಹೇಳಿದೆ. ನಾನು ನೋಡೋಕೆ ದುಂಡಗೆ ಇದ್ದೆ. ನನ್ನ ಚೆಂಡುಗಳು ದುಂಡಗೆ ಇದ್ದವು. ಚೆಂಡು ಹೂವು ಎರಡೂ ಬೇಕು ಎಂದು ಬೇಡಿಕೆ ಇಡುತ್ತಿದ್ದರು. ನಾನು ಎಲ್ಲವನ್ನು ಸಹಿಸಿಕೊಂಡು ಮಗಳಿಗೋಸ್ಕರ ಜೀವನ ಸಾಗಿಸುತ್ತಿದ್ದೆ. ಮಗಳು ಚೆನ್ನಾಗಿ ಓದಿ ಡಿಗ್ರಿ ಮುಗಿಸಿ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದಳು. ಸಂಬಳ ಚೆನ್ನಾಗಿ ಬರುತ್ತಿತ್ತು. ಅದಕ್ಕಾಗಿ ಅಮ್ಮ, ಸಾಕು ನೀನು ಕಷ್ಟಪಟ್ಟಿದ್ದು, ಇನ್ನು ನೀನು ಆರಾಮಾಗಿ ಇರು ಎಂದಳು. ನಾನು, ಇಲ್ಲಮ್ಮ, ನನಗೆ ಕೆಲಸ ಇಲ್ಲದೆ ಇರೋಕೆ ಸುಮ್ಮನೆ ಆಗಲ್ಲ, ನೀನು ಚಿಂತಿಸಬೇಡ ಎಂದೆ. ಇನ್ನೇನು ಮಗಳು ಓದಿ ಕೆಲಸಕ್ಕೆ ಸೇರಿ ಆಯಿತು, ಮದುವೆ ಮಾಡಬೇಕು ಎಂದು ಗಂಡಿಗೆ ಹುಡುಕಲು ಶುರು ಮಾಡಿದೆ. ಬರುವ ಗಂಡುಗಳೆಲ್ಲ ನೀವು ಬಡವರು ಎಂದು ಹೀಯಾಳಿಸುತ್ತಿದ್ದರು. ಸುಮಾ ತುಂಬ ಬೇಜಾರು ಆದಳು. ಈ ಜಗತ್ತಿನಲ್ಲಿ ಹಣವೇ ಮುಖ್ಯವೇ ನಮ್ಮ ಎಂದು ನನ್ನನ್ನು ಕೇಳಿದಳು. ಇಲ್ಲಮ್ಮ, ಗುಣವೇ ಮುಖ್ಯ ಎನ್ನುವವರು ಇರುತ್ತಾರೆ, ನಾವು ಕಾಯಬೇಕು. ಹೀಗೆ ಒಬ್ಬರಿಂದ ಒಬ್ಬ ಹುಡುಗನ ಸಂಬಂಧ ಬಂದಿತು. ಹುಡುಗನ ಹೆಸರು ಚಂದನ್. ನೋಡೋಕೆ ಕೂಡ ಚಂದವಾಗಿದ್ದ. ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡುತ್ತಾನೆ. ನನಗೆ ನಿಮ್ಮ ಮಗಳ ಗುಣ, ಹಾವ ಭಾವ ಎಲ್ಲವೂ ಇಷ್ಟವಾಯಿತು. ನಮ್ಮ ಅಪ್ಪ ಅಮ್ಮನಿಗೂ ಇಷ್ಟವಾಗಿದೆ. ನಾನು ಮದುವೆಗೆ ಸಿದ್ಧ ಎಂದನು. ನಮ್ಮ ಖುಷಿಗೆ ಮಿತಿಯೇ ಇರಲಿಲ್ಲ. ಸುಮಾಳಿಗೆ ಹುಡುಗ ಮತ್ತು ಅವರ ಮನೆಯವರು ಇಷ್ಟವಾದರು. ಚೆನ್ನಾಗಿ ಮದುವೆ ಮಾಡಲು ತಯಾರಿ ಮಾಡಿದೆವು. ಲಗ್ನ ಪತ್ರಿಕೆ ಹಂಚಿಕೆ ಆಯಿತು. ಇನ್ನೇನು 1 ವಾರವಿದೆ ಮದುವೆಗೆ ಅನ್ನೋವಾಗ ಚಂದನ್ ನಮ್ಮ ಮನೆಗೆ ಬಂದ. ನಾನು ನಿಮ್ಮ ಮಗಳನ್ನು ಮದುವೆಯಾಗುವುದಿಲ್ಲ, ನನಗೆ ಮನೆ ತಾರಸಿಯೇ ಕುಸಿದು ಬಿದ್ದಂತೆ ಆಯಿತು. ಯಾಕಪ್ಪ ಎಂದರೆ ನನಗೆ ನಿಮ್ಮ ಮಗಳು ಸರಿ ಹೊಂದುವುದಿಲ್ಲ, ಅದಕ್ಕಾಗಿ ಅಂದ. ನಾನು, ಏನು ಹೇಳುತ್ತಿದ್ದೀಯಾ? ಇನ್ನೂ 1 ವಾರಕ್ಕೆ ಮದುವೆ ಇದೆ. ನಿಜವಾದ ಕಾರಣ ಹೇಳು, ನಾನು ಏನಾದರೂ ಮಾಡುತ್ತೇನೆ, ನಿನಗೆ ದುಡ್ಡು ಕೊಡುತ್ತೇನೆ ಎಂದು ಬೇಡಿದೆ. ಚಂದನ್, ನನಗೆ ದುಡ್ಡು ಬೇಡ, ನನಗೆ ನಿಮ್ಮ ಮಗಳ ಚೆಂಡು ಬಾವಿ ಸಾಲುವುದಿಲ್ಲ, ನನಗೆ ನಿಮ್ಮದು ಬೇಕು. ನೀವು ಕೊಡುತ್ತೀನಿ ಎಂದರೆ ನಾನು ಮದುವೆ ಆಗುತ್ತೇನೆ. ನನಗೆ ಏನು ಮಾತು ಇದ್ದರೂ ನೀನು ಮಗನ ಸಮಾನ. ಸುಮಾಳಿಗೆ ಗೊತ್ತಾಗಲ್ಲ, ನಿಮ್ಮ ಬಾವಿ ನನಗೆ ಆಗಲೆಲ್ಲ ನೀವು ಕೊಡಬೇಕು, ಇಲ್ಲವೆಂದರೆ ನನಗೆ ಏನೂ ಬೇಡ ಎಂದು ಕಡ್ಡಿ ಮುರಿದಂತೆ ಹೇಳಿದ. ನಾನು ಏನೂ ತೋಚದೆ ತುಂಬ ಯೋಚನೆ ಮಾಡಿ, ಮದುವೆಗೆ ಇನ್ನು 1 ವಾರ ಇದೆ, ಇವಾಗ ಮದುವೆ ಆಗಲಿಲ್ಲ ಎಂದರೆ ಮುಂದೆ ಯಾರು ಮಾಡಿಕೊಳ್ಳುತ್ತಾರೆ? ಇಲ್ಲ, ನನ್ನ ಮಗಳ ಜೀವನ ಹಾಳಾಗಬಾರದು ಎಂದು ಯೋಚಿಸಿ, ಸರಿ ಚಂದನ್, ನಾನು ಒಪ್ಪುತ್ತೇನೆ, ಆದರೆ ನನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ನೀನು. ಚಂದನ್, ಆಯಿತು, ಇವಾಗ ಬಾವಿ ತೋಡೋಣ ಬನ್ನಿ ಎಂದು ಒಳಗೆ ಕರೆದುಕೊಂಡು ಹೋದ. ನಿಮ್ಮ ಬಾವಿಯಿಂದ ನೀರು ತೆಗೆದು ವರ್ಷಾನುಗಟ್ಟಲೆಯಾಗಿದೆ, ನಾನು ಬಾವಿಯನ್ನು ಬಿಡಲ್ಲ ಎಂದು ನೀರು ಬರುವವರೆಗೂ ಬಿಡಲಿಲ್ಲ.
ಅಂದಿನಿಂದ ಮಗಳು ಮತ್ತು ನನ್ನನ್ನು ಇಬ್ಬರನ್ನೂ ಚೆನ್ನಾಗಿ ನೋಡಿಕೊಂಡ. ಸುಮಾಳಿಗೆ ಏನೂ ಗೊತ್ತಾಗಲಿಲ್ಲ. ಫ್ರೆಂಡ್ಸ್, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.